ನೋಡಿದಷ್ಟು ಮೇಘಗಳು ಕಾಣಿಸ್ತಾ ಇದಾವೆ. ಇನ್ನೂ ಕಡಿಮೆ, ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಅಂತ ಆಗ್ತಾ ಇದೆ. ಇವತ್ತಿಂದ 2 ಗಂಟೆ ಹೊತ್ತು ಆಗುತ್ತೆ ಅಂತ ಹೇಳ್ತಾರೆ. ನೋಡೋಣ. ಏನ್ ಸಂತೆ ಅಂತಂದ್ರೆ ತಮಾಷೆನಾ? ಹ್ಮ್ ಸಂತೆಗಳ ಸುಮಾರು ವರ್ಷದ ಇತಿಹಾಸ ಇದೆ. 11ನೇ ಶತಮಾನದಲ್ಲಿ ಮಾಡಿದ್ವು. ಈ ಸಂತೆಗಳಲ್ಲಿ ಏನ್ ಗೊತ್ತಾ ವಿಶೇಷತೆ? ಹ್ಮ್ ಸಂತೆಗಳಲ್ಲಿ ಏನ್ ವಿಶೇಷತೆ ಅಂತ ನಿಮ್ಗೆ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಆಗಿನ ಕಾಲದಲ್ಲಿ ಸಂತೆಗಳು ಒಂದು ಸಂತೆ ಒಂದು ಜಾತ್ರೆ ಇದ್ದಂಗೆ ನಡೆಯೋದು. ಇವತ್ತು ಹಿಡ್ದಿದ್ದೀವಿ ಅಣ್ಣ, ಹಿಡ್ದಿದ್ದೀನಿ. ಇನ್ನೊಂದೇನಂತಂದ್ರೆ ಈ ಈ ಸಂತೆಗಳ ಬಗ್ಗೆ ನಿಮ್ಗೆ ಯಾವಾಗ ಗೊತ್ತಾ? ಹಾ, ಹಿಡಿದಾಯ್ತು. ಹಾ, ಈ ಸಂತೆಗಳ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಸಂತೆ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ನೋಡಿ ಹಿಂಗಿರುತ್ತೆ. ನಮಗ್ ಗೊತ್ತಿಲ್ಲ, ಪರವಾಗಿಲ್ಲ, ಹೇಳಿದ್ರೆ ಪರವಾಗಿಲ್ಲ, ನೋಡ್ಕೊಂಡ್ ಮಾಡ್ಕೊಂಡ್ ಹೋಗ್ತೀವಿ. ಅದ್ರ ಬಗ್ಗೆ ಏನ್ ಟೆನ್ಷನ್ ಅಂತ ಅನ್ನೋದು. ಕುರಿಗಳು, ಮೇಕಳು ಚೆನ್ನಾಗಿ ಒಳ್ಳೊಳ್ಳೆ ಮೇಕಳು ಬರ್ತವೆ. ಹಾ, ಯಜಮಾನ್ರ ಯಾವ್ರು? ಆಂಧ್ರ, ಹಿಂದೂಪುರ್, ಕೋಟಿಪಿ. ಕೋಟಿಪಿನ ಪಕ್ಕದ ಊರ? ಏಪಾಕ್ಷಿ. ಸರಿ, ಹಿಂಗಿರುತ್ತೆ. ಏನ್ ಗುರು ಮೇಕಳ ಏನ್ ಬೆನ್ನಿಗೆ ಸಾಕು ತಿನ್ಕೊಂಡ್ ಗೊತ್ತಿಲ್ಲ ರೈತರು ಪಾಪ. ರೈತರಿಗೆ ಮಾತ್ರನೇ ಗೊತ್ತು ಸಾಕೊಂಡು ಇಟ್ಕೊಂಡ್. ರೇಟ್ ಇಲ್ಲ ಸರ್. ಹಾ, ರೇಟ್ ಇಲ್ಲ. ಯಾಕೆ ಹಿಂಗಂತೀರಾ? ಬದ್ನಿಗೆ ಹಬ್ಬ ಆಗಾಯ್ತು, ಬಟ್ ತಿಂಗಳಾದ್ರೂ ಕಡಿಮೆ ಆಗಿದ್ರೆ ಅಲ್ವಾ ರೇಟ್ ಕಡಿಮೆ ಆಗತ್ತ ಅಲ್ವಾ? ಹ್ಮ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಕೆಲವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ನೋಡಿ ಈಗಿರುತ್ತೆ ಎಲ್ಲ ಕಡಿಮೆ. ಸ್ವಲ್ಪ ದಾರಿ ಬಿಡ್ತೀರಾ? ಹಾ, ವಾಟ್ಸಪ್ ಅಲ್ಲಿ ಬರಲ್ಲ ಬಿಡಿ, ನಾವು ಯೂಟ್ಯೂಬ್ ಹಾಕ್ತೀರಿ. ಜನ ಜಾಸ್ತಿ ಬರ್ಬೇಕು, ವ್ಯಾಪಾರ ಆಗ್ಬೇಕಲ್ಲ ನಿಮ್ದ. ಹಾ, ವ್ಯಾಪಾರ ಆದ್ರೆ ನಿಮ್ದು ವಹಿವಾಟು ಜಾಸ್ತಿ ಆಗುತ್ತೆ ಇಲ್ಲಿ. ಅದಕ್ಕೋಸ್ಕರ ಜಾಗ ಸರಿ ಇಲ್ಲ. ಇಲ್ಲಾಂದ್ರೆ ಗಾಡಿ ನಿಲ್ಸ್ಕೊಂಡ್ರೆ ಕಡಿಮೆ ಪಾರ್ಕಿಂಗ್ ಇದ್ರೆ ಜನ ಓಡಾಡೋದು ಚೆನ್ನಾಗಿದೆ. ಹಾ, ಹೌದು, ಅವ್ರಿಗೆ ಆರಾಮ್ ಸರಿ ಕ್ಲೀನ್ ಮಾಡ್ಬೇಕಲ್ಲ. ಹಾ, ಗಾಡಿ ನಿಲ್ಸ್ಕೊಂಡು ಸಪರೇಟ್ ಜಾಗ ಕೊಡ್ಬೇಕು. ಹಾ, ನೋಡಿ ಎಲ್ಲ ನಿಲ್ಸ್ಕೊಂಡ್ಬಿಟ್ರೆ ನೋಡ್ರಿ ಸುಂಕ ಮಾತ್ರ ವಸೂಲಿ ಮಾಡ್ತಾರೆ, ಮತ್ತೆ ಗಾಡಿಗೆಲ್ಲ ನೋಡ್ರಿ ಎಲ್ಲ ಮಾಡಿ. ಹಾ, ಮತ್ತೆ ಏನ್ ಹೇಳ್ತೀವಿ ರೇಟು? ಹಾ, 24ವರೆ. ಯಾವ ನಿಮ್ದು? ಹಾ, ಯಾವ ನಿಮ್ದು? ಕಲ್ಲೂರು. ಕಲ್ಲೂರು ಎಲ್ಲಿ ಕಲ್ಲೂರು? ತುರ್ಬೇಕೆರೆ. ಅಣಯ್ಯ, ಹೇಳ್ಕೊಂಡು ಹೋಗ್ತಾ ಯಾವ ಜನ. ಹ್ಮ್ ಏನ್ ವ್ಯಾಪಾರ ಮಾಡ್ತಾ ಇದೀರಿ ಏನೋ ಕೇಳಿದ್ರ ಇಲ್ವಾ? ಹೋಗೋಣ ಬರ್ರಿ, ಹಾಗೆ ತೋರಿಸ್ತೀನಿ. ಇನ್ನು ಇದೆ, ಇನ್ನು ಸಂಖ್ಯೆ ಜಾಸ್ತಿ ಇದೆ. ತೋರಿಸ್ತೀನಿ ಬನ್ನಿ, ನಿಮ್ಗೆ ಯಾವ ತರ ಇದೆ ಅಂತ ಹೇಳಿ ತೋರಿಸ್ತೀನಿ. ಅಂದ್ರೆ ಜಾಗ ಅಂತ ಹೆಜ್ಜೆ ಇಟ್ಟಿರೋ ಜಾಗ ಎಲ್ಲ ಅವರು ಎಲ್ಲ ಮಾಡಿಲ್ಲ. ಹಾ,
ಎಲ್ಲ ಟೀಮ್ ಮಾರೋ ಯಜಮಾನ್ರು ಎಲ್ಲರೂ ಅಣ್ಣ ಒಂದು ಟೀ ಕೊಡೋಣ ಕರ್ನಾಟಕದ ನಂಬರ್ ಒನ್ ಸಂಸ್ಥೆ ಇದು ನಂಬರ್ ಒನ್ ಆದ್ರೂ ಇಲ್ಲಿ ಮಾತ್ರ ವ್ಯವಸ್ಥೆ ಏನು ಇಲ್ಲ ಒಳ್ಳೊಳ್ಳೆ ಮೇಕೆಗಳು ಕುರಿಗಳು ಬರ್ತಾವ ಒಟ್ನಲ್ಲಿ ಮಾತ್ರ ಒಳ್ಳೊಳ್ಳೆ ಗೋತುಗಳು ಬಂದವೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಯಾವ ತರ ಓದಿಲ್ ಬೇಕೋ ಇಲ್ಲಿ ಬಂದು ತಗೊಂಡು ಹೋಗ್ಬೋದು ಒಳ್ಳೆ ಸಂತೆ ಹೇಳ್ತೀವಿ ಶನಿವಾರದ ಮಾತ್ರನೇ ಯಾರು ಬಂದು ತಗೊಂಡೋಗಿದ್ರೆ ತಗೊಂಡೋಗ್ಬೋದು ಏನೋ ಸ್ಕೂಲ್ಗೆ ಹೋಗ್ಲಿಲ್ಲೇನೋ ಸ್ಕೂಲ್ಗೆ ಹೋಗ್ಲಿಲ್ಲೇನು ಯಾಕ ಶನಿವಾರ ಇಲ್ಲೇನೋ ಸ್ಕೂಲ್ಗೆ ಹೋಗ್ತಾನೆ ಯಾವ ಊರು ಅರಸೀಕೆರೆಯಿಂದ ಬಂದಿದ್ದೀವಿ ಈಗ ಚಿಕ್ಕನಹಳ್ಳಿ ನೋಡಿ ಹಿಂಗೆ ಸ್ಕೂಲ್ಗೆ ಹೋಗಿರಿ ಇಲ್ಲಿ ಬಂದ ಅಂತ ಯಜಮಾನ್ರೆ ಏನ್ ವ್ಯಾಪಾರ ಏನಿಲ್ವಾ ಏನ್ ಮಾಡಿದ್ರ ಬೆಳಗ್ಗೆಯಿಂದ ಏನಾದ್ರು ವ್ಯಾಪಾರ ಏನು ಆಗಿಲ್ಲ ಎಷ್ಟು ಹಾಕೊಂಬಂದಿದ್ದೀರಾ 16 ಏನ್ ಯಾವ ಊರು ನಿಮ್ದು ಕಿರ್ಚಿಕ್ನಳ್ಳಿ ಇರುತ್ತ ನಮ್ ರೈತರ ತಪ್ಪು ಹಿಂಗೆ ಒಳ್ಳೆ ಮೇಕೆ ಹೊತ್ತಾಡ್ಕೊಂಬಂದಾರ ಇರ್ಲಿ ಪರವಾಗಿಲ್ಲ ಇಟ್ಕೊಳ್ಳಿ ಹುಷಾರಾಗಿ ಇಟ್ಕೊಳ್ಳಿ ಪಾಪ ಏನ ಬೇಕೇನ ನಿಂಗ ತಿಂತೀಯಾ ತಪ್ಪಲ್ಲ ಇದು ಮೊಗ್ಲು ಬಂದ್ರೆ ಮಾತ್ರ ಜೊತೆ ಬರ್ತಿದ್ವಿ ಬರೀ ಮೇಕೆಳೆ ಜಾಸ್ತಿ ಓದಗಳು ಕಮ್ಮಿ ಓದಗಳು ಕಡಿಮೆ ಅದೇ ಏನ್ ಮಾಡಕ್ಕಾಗಲ್ಲ ಹಾ ಅಯ್ಯ ಯಾವ ನಿಮ್ದ ಮಗಳ ಎಲ್ಲ ನಿಮ್ಮವೇನಾ ಮಾತಾಡ್ತೀರಾ ಸಂತೆ ಬಗ್ಗೆ ಮಾತಾಡಿ ಅಣ್ಣ ನಮಸ್ಕಾರ ಅಣ್ಣ ಯಾವ ನಿಮ್ದು ಪಾಗೋಡ ಪಾವಡ ಹತ್ರ ಯಾವ ಊರು ಎಷ್ಟು ಹಿಡ್ಕೊಂಬಂದಿರಾ 30 ಇಟ್ಕೊಂಡ್ 30 ಏನ್ ಹೇಳ್ತೀರಾ ರೇಟು ಒಂದು 17.5 ಏನ್ ಬೆಳಿಗ್ಗೆ ವ್ಯಾಪಾರಕ್ಕೆ ಬಂದಿದ್ರಾ ಇಲ್ವಾ ಬಂದಿದ್ರಾ ಏನ್ ಒಂದ್ ಸಂತೆಗೆ ವಿಶೇಷ ಹಾಕೊಂಡ್ ಹೋಗ್ತೀರಾ ಇದೊಂದೇ ಸಂತೆಗೆ ಹೋಗ್ತೀರಾ ಚಿಕ್ಕಲಿವಾಸ ಗಂಟೆಗಳೆಲ್ಲ ಹೋಗ್ತೀರಾ ಅದ್ ದೂರದಿಂದ ಹಾಕೊಂಡ್ ಬರ್ತೀರಾ ಬಾಡಿಗೆ ಎಷ್ಟಾಗ್ಬೋದು ಬಾಡಿಗೆ 5,000-6,000 ಏನು ಮಾಡ್ಕೊಂಡು ಹೋದ್ರೆ ಪರವಾಗಿಲ್ಲ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ವಾಪಸ್ ಹಾಕೊಂಡು ಹೋಗ್ಬೇಕು ಅಲ್ವಾ ನಿಮ್ ಹೆಸರು ತಿಳಿಸ್ಲಿಲ್ಲ ನಮ್ಗೆ ಹೆಸರು ಕರಿಯಣ್ಣ ತುಂಬಾ ಸಂತೋಷ ಕರಿಯಣ್ಣ ಅವ್ರೆ ನೋಡಿ 30 ಹಾಕೊಂಬಂದಿದ್ದೀರಾ ನೋಡಿ 30 ಹಾಕೊಂಬಂದಾರ ಇನ್ನು ಬೆಳಗ್ಗೆಯಿಂದ ವ್ಯಾಪಾರ ಇಲ್ಲ ಕೇಳೋರಿಲ್ಲ ಅಂತೀರಾ ನೋಡೋಣ ಬನ್ನಿ ಹಾಗೆ ಅಣ್ಣ ಸ್ವಲ್ಪ ದಾರಿ ಬಿಡ್ರಿ ಒಂದ್ ಸ್ವಲ್ಪ ದಾರಿ ಬಿಡ್ರಿ ಒಂದ್ ಸ್ವಲ್ಪ ದಾರಿ ಬಿಡ್ರಿ ನೋಡಿ ಹೀಗಿರುತ್ತಾ ವಾಟ್ ಮಾಡಿ ನಾನು ನೋಡ್ರಿ ಹಾಕೊಂಡಿದ್ರೆ ಏನ್ ಹೇಳ್ತೀರಾ ರೇಟ್ 9,000 9,000 ಹೇಳ್ತಾ ಇದ್ದೀರಾ ಕಡೆಗೂ ಈ ಸಂತೆಯಲ್ಲಿ ಸವಾಲಿಲ್ಲಪ್ಪ ಟೈಮು ಎಷ್ಟಾದ್ರೆ ಟೈಮ್ ನೋಡ್ಬಿಟ್ಟು ನಾನು ಹೊರಡ್ಬೇಕು ಯಾಕಂದ್ರೆ ನನಗೂ ಕೆಲಸ ಇದೆ ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕು ರೈತರು ನೋಡಿ ಎಲ್ಲ ಗುಡ್ಡೆ ಹಾಕೊಂಡಾರ ವ್ಯಾಪಾರ ಆದ್ರೆ ಪರವಾಗಿಲ್ಲ ನೋಡಿ ಗಾಡಿ ಇನ್ನೂ ತುಂಬಬೇಕು ಗಾಡಿಗಳೆಲ್ಲ ಖಾಲಿಗಳ ಗಾಡಿಗಳೆಲ್ಲ ತುಂಬ್ಕೊಂಡು ಹತ್ಕೊಂಡ ಸಂತೆಗೆ ಬರೋದೇ ಅದಕ್ಕೆ ಪಾಪ ಎಲ್ಲ ಸಿಟಿಗ ಕಾಸೂರ್ ಮುಕ್ಕಾಲ್ ಭಾಗ ಇರ್ತಾರೆ ಇಲ್ಲಿ ಎಲ್ಲಾ ಕಡೆಯಿಂದ ಬರ್ತಾರೆ ಸಂತೆಗ ಸಂತೆ ಅಂದ್ರೆ ಹೆಂಗಂತ ಗೊತ್ತಾಗ್ಲಿಲ್ಲ ಯಾರಲ್ವಾ
ಏನಪ್ಪ ಏನ ಹೇಳ ಎಲ್ಲ ಸೇಲ್ ಆಗ್ಬೇಕಲ್ಲ. ಯಾವ್ರು ನಿಮ್ದು ನೀವು ಹಾಕ್ಬಿಟ್ಟು ಬಾ ಮಾತಾಡ ಬಾ ನೋಡ ಅಪ್ಪ ಯಜಮಾನ್ ರೈತರು ಯಾಕೆ ಮಾತಾಡ್ತಿಲ್ಲ ಅಂತ ಹೇಳ್ತಾರೆ. ಯಾವ್ರು ನಿಮ್ದು ಹಾ? ಈಗ ಒಳ್ಳೊಳ್ಳೆ ಫುಲ್ಲು ಹ್ಮ್ ವಿಡಿಯೋ ಮಾಡ್ತಾ ಇದ್ದೆ ನಮ್ಮ ರೆಡಿ ಹಿಡಿದಿದೀವ ಹಿಡಿದಿದ್ದೀರಾ? ಹ್ಞೂ ಅಣ್ಣ ಎಲ್ಲ ಹಿಡಿದಿರ್ತೀವಣ್ಣ, ಮಿಸ್ ಮಾಡಲ್ಲ ಯಾರಿಗೂನ. ಯಾಕಂದ್ರೆ ನಮ್ ರೈತರ ಜಾಸ್ತಿ ನೋಡ್ರಿ ಇದಕ್ಕೂನ ಹಾ ಅಣ್ಣ ಸ್ವಲ್ಪ ದಾರಿ ಬಿಡ್ರಿ ಯಜಮಾನ್ರ. ಒಂದ್ ಸ್ವಲ್ಪ ಹೊಗೆ ಕುಡಿಯೋದು ಕಡಿಮೆ ಮಾಡ್ರಿ, ಚೆನ್ನಾಗಿರ್ತೀರ. ಏನ್ ಮಾಡಕ್ಕಾಗಲ್ಲ, 10 ನಿಮಿಷ ಇದು. ಮೇಕೆ ತಳಿಗಳು ಬರ್ತಾವ ಇಟ್ಕೊಂಡ್ಬಿಟ್ಟಾರ ಪಾಪ ಮೊಬೈಲ್. ಏನ್ ಎಲ್ಲ ಖಾಲಿ ಆಗ್ತಾ ಬರ್ತವೆ, ಮಾರಕೊಂಡ್ಬಿಟ್ರ ಎಲ್ಲಾನು. ಒಂದೇ ಚೆನ್ನಾಗಿ ಬಂದ್ಬಿಡ್ತವೆ. ಹಾ ಇನ್ನೊಂದು 5 ವರ್ಷ ಒಳ್ಳೆ ತಲೆಮಾರಿಗಳಿವೆ. ದುರ್ಗದ ಕನ್ನಡಿಗ ಅಂತೇಳಿ, ದುರ್ಗದ ಕನ್ನಡಿಗ ಅಂತೇಳಿ ಯೂಟ್ಯೂಬ್ ಚಾನಲ್. ಮಜ್ಜಿಗೆ ಮಾರೋರು, ಕಡ್ಲೆಕಾಯಿ ಮಾರೋರು, ಟೈಮ್ ಪಾಸ್ ಕಡ್ಲೆಕಾಯಿ, ತಂಪಕ ಮಜ್ಜಿಗೆ. ನೋಡೋಣ ಬನ್ನಿ. ಬರ್ರಿ ಯಜಮಾನ್. ಯಾವ್ರು ಹೊರಗ್ದಾಳ ಎಷ್ಟು ಎರಡು ಹೇಳ 14 ನನ್ಗೆ ಹೇಳ ಏನ್ ಕೊಡ್ತಾರೆ? ಹಾ ಕೇಳಿದ್ರೆ ಏನೋ ಅವ್ರು ಕೊಟ್ಬಿಡ್ತಾರೆ ಪಾಪ. ಬೈಕ್ 1000 ಕೊಡ್ತಾರೆ. ನನಗೆ ಬಂದಿಲ್ಲ, ಆಗಾಯ್ತು ವ್ಯಾಪಾರ. ಎಲ್ಲಿ ಕೊಡಲ್ಲ ಅಂತ ಅವ್ರು. ಕೇಳ್ದ ಅಲ್ವಾ? ಕೇಳ್ರಿ ನಿಧಾನ ಕೇಳ್ರಿ, ಕೊಡ್ತಾರೆ. ಏನೋ ಒಂದ್ 100-200 ಹೆಚ್ಚು ಕಡಿಮೆ ಮಾಡ್ಕೊಂಡು ಕೊಡ್ತಾರೆ, ಕೊಟ್ಬಿಡ್ರಿ ಪಾಪ. ಹಿಂಗೆ ಇನ್ನೊಂದು 2,000 ದುಡ್ಡು ಕೊಡ್ರಿ. 2,000 ದುಡ್ಡು ಮಾತಂತ ತಗೊಂಡಾಗ ಅಷ್ಟೇ. ಅದಕ್ಕಿಂತ ಬೇಕಾ ಮಾತು? ಅದಕ್ಕಿಂತ ಬೇಕಾ ಮಾತು?
ಇದ್ಕೊಂಡ್ರೆ ಯಾವ್ದು ಇಲ್ಲ ಮೇಕೆಗಳಪ್ಪ. ಟಿವಿನವ್ರ ಮೇಕೆಗಳು ಯಾರು ನಿಮ್ಮವ ಇವ? ಎಷ್ಟು ಹಿಡ್ಕೊಂಡ್ ಬಂದಿದ್ದೀರಾ? ಒಂದು ಹತ್ತು ಹಿಡ್ಕೊಂಡ್ ಬಂದಿದ್ದೀವಿ. ಪರವಾಗಿಲ್ಲ ಸಂತೆ ಅಂತ ಪರವಾಗಿಲ್ಲ. ಇಲ್ಕೊಂಡ್ರೆ ಯಾವ ನಿಮ್ದು? ನಮ್ಮದು ತೀರ್ನಹಳ್ಳಿ, ಕೀಳ್ನಳ್ಳಿ. ಎಲ್ಲಿ ಬರುತ್ತೆ? ಇಲ್ಲೇ ಗರಣಿ ಐಡಿ ಹೊಸಕೆರೆ ಅರ್ಗಿರಿ. ಹೌದೇನೋ? ಏನು ಎಷ್ಟು ವರ್ಷದಿಂದ ಬರ್ತಿದ್ರಿ ಸಂತೆಗ? ಸಂತೆಗೆ ಅವಲ್ಲೇ ಒಂದು 10 ವರ್ಷದಿಂದ ಬರ್ತೀನಿ. ನಿಮ್ ಪರವಾಗಿಲ್ಲ ಸಂತೆ? ಹಾ ಪರವಾಗಿಲ್ಲ. ಏನ್ ಹಳೆ ಸಂತೆ ಅಂತಾರೆ? ಹಳೆ ಸಂತೆ, ತುಂಬಾ ಹಳೆ ಸಂತೆ. ಹಾ. ಮತ್ತೆ ಈ ಸಂತೆ ಬಗ್ಗೆ ಏನಾದ್ರು ಗೊತ್ತಾ ನಿಮ್ಗೆ? ಗೊತ್ತು. ಏನಾದ್ರು ಗೊತ್ತಿದ್ರೆ ಹೇಳ್ರಿ ನಮ್ಗೆ. ಇದು ಸುಮಾರು ಅಂದ್ರೆ ರಾಜರ ಕಾಲದಿಂದ ನಡೀತಾ ಇರೋ ಸಂತೆ. ರಾಜರ ಕಾಲದಿಂದ? ಹಾ ತುಂಬಾ ಹಳೆ ಸಂತೆ. ನಮ್ಮ ಅರ್ಗಿರಿ ತಾಲೂಕಲ್ಲೇ ಹಳೆ ಸಂತೆ. ಹಾ ಹಾ. ಏನ್ ತುಂಬಾ ಆವಾಗಿನ ಕಾಲದಲ್ಲಿ ಯಾವ ರಾಜರ ಕಾಲದ ಸಂತೆ ಇದು? ಗೊತ್ತಿಲ್ಲ, ಆದ್ರೂ ರಾಜರ ಕಾಲದ ಸಂತೆ ಕರ್ನಾಟಕದಲ್ಲೇ ನಂಬರ್ 1 ಸಂತೆ ಅಂತ ಹೇಳ್ತಾರೆ. ಹೌದು, ನಂಬರ್ ಮತ್ತೆ 15. ಈ ಸಂತೆಯಲ್ಲಿ ಬರೀ ಮೇಕೆ ಕುರಿ ಅಷ್ಟೇನ ಸಿಗೋದು? ಮೇಕೆ ಕುರಿ ಆ ಕಡೆ ಪಕ್ಕದಲ್ಲಿ ಕೋಳಿ ಮಾರ್ಕೆಟ್ ಐತೆ. ಹಾ. ಮತ್ತೆ ಈ ಸಂತೆಗಳು ಅಂತಂದ್ರೆ ಏನ್ ಗೊತ್ತಾ, ಮೊದ್ಲಿನ ತರ ಜನ ದುಡ್ಡು ಕಾಸು ಇಡ್ತಿರ್ಲಿಲ್ಲ, ವಿನಿಮಯ ಮಾಡ್ಕೊಳ್ಳೋರು. ಒಂದ್ ಕೊಡೋದು ಒಂದ್ ತಗೊಳೋದು ಮಾಡೋರು. ಹಾಗಾಗಿ ಸಂತೆಗಳಲ್ಲಿ ಇವಾಗಿನ ಕಾಲದಲ್ಲಿ ದುಡ್ಡು ಜಾಸ್ತಿ, ಅವಾಗ ಇರ್ಲಿಲ್ಲ ದುಡ್ಡು. ಹಂಗಾಗಿ ಸಂತೆಗಳು ಮಾಡಿದ್ದೆ ಅದಕ್ಕೆ. ಆಯ್ತಾ? ನಮ್ಮ ಹತ್ರ ಇರೋದನ್ನ ತಗೊಂಡು ಅವ್ರ ಹತ್ರ ಇರೋದನ್ನ ಇಸ್ಕೊಂಡು ಹೋಗ್ತಾ ಇದ್ವಿ. ಅದಕ್ಕಾಗಿ ಸಂತೆಗಳು ಮಾಡ್ತಿದ್ವಿ. ನಿಮ್ ಹೆಸರು ತಿಳಿಸಿ ನಮ್ಗೆ. ಜಗನ್ನಾಥ ಅಂತ. ಜಗನ್ನಾಥ್ ಅಂತೇಳಿ. ತುಂಬಾ ಸಂತೋಷ ಅಣ್ಣಾರ. ಸಂತೆಗಳ ಬಗ್ಗೆ ಕೆಲವ್ರಿಗೆ ಗೊತ್ತಿಲ್ಲ. ಅದಕ್ಕಾಗಿ ತುಂಬಾ ಧನ್ಯವಾದಗಳು ಅಣ್ಣ. ಓಕೆ, ಆಯ್ತು. ನೋಡ ಹೆಂಗ್ ಹೇಳ್ತಾರೆ ರೈತರು. ರೈತರು ಎಣ್ಸೋದ್ರ ಎಕ್ಸ್ಪರ್ಟ್ಗಳಲ್ಲ. ಆಯ್ತಾ? ₹1 ಕಳ್ಕೊಳ್ಳೋದಿಲ್ಲ ರೈತರು. ದುರ್ಗದ ಕನ್ನಡಿಗ ಅಂತ ಚಾನಲ್ ಅಣ್ಣ. ಏನಿಲ್ಲ ಬೇಡ, ಅದು ವಿಡಿಯೋ ಮಾಡ್ತಾ ಇದ್ವಿ. ನೋಡ ಯೂಟ್ಯೂಬ್ ಏನಂತ ಹೊಡಿಬೇಕಣ್ಣ? ದುರ್ಗದ ಕನ್ನಡಿಗ. ದುರ್ಗದ ಕನ್ನಡಿಗ.